ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಂಕಣ ಜಗಣನ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಜ್ಞಾನದ ಉಸಿರು. ಕನ್ನಡದ ನಡೆ ಚಂದ, ಕನ್ನಡದ ನುಡಿ ಚಂದ, ಕನ್ನಡದ ಒಲುಮೆ ಮಹದಾನಂದ. ಈ ತಾಯಿ ಭಾಷೆಯ ಮಹತ್ವವೇನೆಂದು ನಾ ಹೇಳಲೆಂದು, ಬಲ್ಲವನು ಸಿಂಧವನೇ ಬಲ್ಲ ಬಲ್ಲದ ರುಚಿಯನೆಂದು, ಮಡಿತವನೇ ಬಲ್ಲನು ಮಲ್ಲಿಗೆಯ ಪರಿಮಳವೇನೆಂದು. ಹಾಗೆಯೇ ಬಲ್ಲವರೇ ಬಲ್ಲರು ಕನ್ನಡ ಭಾಷೆಯ ಮಹತ್ವವೇನೆಂದು. ನಾನು ಕನ್ಯಾರೈ ಹಾಗೂ ನನ್ನೊಂದಿಗೆ ಸಹಪಾಠಿಯಾದ ಕಾಜಲ್ ಈ ಕಾರ್ಯಕ್ರಮದ ನಿರೂಪಣೆ ಮಾಡಲಿದ್ದೇವೆ. ಮನಸ್ಸೊಳಗೆ ಕನ್ನಡ, ಕನ್ನಡವೇ ಎಲ್ಲ, ಕನ್ನಡವಿಲ್ಲದೆ ಬೇರೇನೂ ಇಲ್ಲ. ಸರ್ವರಿಗೂ ಶುಭೋದಯ. ಇಂದು ನಾನು ನಮ್ಮ ರಾಜ್ಯದ ಹಬ್ಬವಾದ ಕನ್ನಡ ರಾಜ್ಯೋತ್ಸವದ ವಿಶೇಷ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೆ. ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇರು, ಎಲ್ಲೆಲ್ಲಿ ಕನ್ನಡದ ತಂಪು ಸೂಸಲು, ಅಲ್ಲಲ್ಲಿ ಕನ್ನಡ ಚಾಚೇರು. ನಾಡಿರಲಿ ನಡಿನಾಡಿರಲಿ ಕನ್ನಡದ ಕಡೆಯ ಕೆಚ್ಚೇರು. ಶಸ್ಯ ಶ್ಯಾಮಲೆಯ ತವರೂರು, ಶಿಲ್ಪಕಲೆಗಳ ಸಿರಿನಾಡು. ಇದು ಜೀವನದಿಗಳು ನಲಿದಾಡುವ ನೆಲೆ, ನಿಸರ್ಗ ಚೆಲುವಿನ ಅದ್ಭುತ ಸೆಲೆ. ಇದುವೇ ನಮ್ಮ ಸುಂದರ ಕರ್ನಾಟಕ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಂತರ ಇಡೀ ದೇಶವನ್ನು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳಾಗಿ ವಿಂಗಡಿಸುವಂತಹ ಪ್ರಕ್ರಿಯೆ ಪ್ರಾರಂಭವಾಯಿತು. ಅದರಂತೆ ಮದ್ರಾಸ್, ಮುಂಬೈ ಹಾಗೂ ಹೈದರಾಬಾದ್ ಪ್ರಾಂತ್ಯಗಳಲ್ಲಿನ ಕನ್ನಡ ಮಾತನಾಡುವ ಜನರಿರುವಂತಹ ಎಲ್ಲಾ ಪ್ರದೇಶಗಳನ್ನು ಒಟ್ಟಾಗಿ ಸೇರಿಸಿ 1950ರಲ್ಲಿ ಮೈಸೂರು ರಾಜ್ಯ ಉದಯವಾಯಿತು. ಆದರೆ ಕನ್ನಡ ಭಾಷೆ ಮಾತನಾಡುವಂತಹ ಜನರೇ ಹೆಚ್ಚಾಗಿರುವಂತಹ ಈ ನಾಡನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಬೇಕೆಂದು ಉತ್ತರ ಕರ್ನಾಟಕದ ಜನರು ಸಾಕಷ್ಟು ಹೋರಾಟಗಳನ್ನ ನಡೆಸುತ್ತಾರೆ. ಕನ್ನಡದ ಕುಲಪುರೋಹಿತ ಎಂದೇ ಹೆಸರಾದಂತಹ ಆಲೂರು ವೆಂಕಟರಾವ್ ಅವರು ಕರ್ನಾಟಕ ಏಕೀಕರಣದ ಮುಖ್ಯ ರೂವಾರಿಯಾಗಿರುತ್ತಾರೆ.
ನನ್ನೋಡು ಕಸ್ತೂರಿ ಅದು ಯಾರೋ ಯಾರೋ ನನ್ನೊಳಗೆ ಕಾವೇರಿ ಅವ ಯಾವ ಕನ್ನಡ ಮಂಡೆ ಕನ್ನಡ ಹೆಣ್ಣೆ ಕಸ್ತೂರಿ ಕಣೆ ನಜಿ ಕನ್ನಡ ನೀರು ಕನ್ನಡ ಉಸಿರು ಕಾವೇರಿ ನಜಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ ಕನ್ನಡ ನಾಡು ಚಂದ ಕನ್ನಡ ಭಾಷೆ ಅಂದ ಕನ್ನಡ ನಾಡು ಚಂದ ಕನ್ನಡ ಭಾಷೆ ಅಂದ ಕನ್ನಡ ಜನ ಚಂದ ನಮ್ಮ ಕನ್ನಡ ನುಡಿ ಅಂದ ಕನ್ನಡ ಜನ ಚಂದ ನಮ್ಮ ಕನ್ನಡ ನುಡಿ ಅಂದ ಕನ್ನಡ ನಾಡು ಚಂದ ಕನ್ನಡ ಭಾಷೆ ಅಂದ ಕನ್ನಡ ನಾಡು ಚಂದ ಕನ್ನಡ ಭಾಷೆ ಅಂದ ಕನ್ನಡ ನಾಡಿನ ನನ್ನ ತೆರೆದು ನಾ ಕೇಳೋ ಕಥೆಯಲ್ಲ ನಾ ಹೇಳೋ ಕಥೆಯಲ್ಲ ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯಲ್ಲ ನಾಡಲು ಕಟ್ಟಿದ ಕಥೆಯಲ್ಲ ವೃಕ್ಷರಾಶಿ ನೆರಳಿನಲ್ಲಿ ಸುದತ್ತಾಚಾರ್ಯರ ಸನ್ನಿಧಿಯಲ್ಲಿ ಪ್ರವಚನ ಸಾಗಿತ್ತು ಧರ್ಮದ ಪ್ರವಚನ ಸಾಗಿತ್ತು ವಾಸಂತಿಕೆಯ ದೇಗುಲದಲ್ಲಿ ಶ್ರದ್ಧೆ ಭಕ್ತಿ ಸಂಗಮದಲ್ಲಿ ಪೂಜೆಯು ನಡೆದಿತ್ತು ಸರಳ ಪೂಜೆಯು ನಡೆದಿತ್ತು ವೀರಾವೇಶದ ಶೌರ್ಯದಲ್ಲಿ ಶಿಷ್ಯರು ಜಲದಿದ ರೋಷದಲ್ಲಿ ಹುಲಿಯಲು ಕೆರಳಿತ್ತು ಅತಿದಿಹ ಹುಲಿಯಲು ಕೆರಳಿತ್ತು ನಟನಾಡಿನ ನನ್ನ ತನಕು ನಾ ಕೇಳೋ ಕಥೆಯಲ್ಲ ನಾ ಹೇಳೋ ಕಥೆಯಲ್ಲ ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯಲ್ಲ ನಾಡಲು ಕಟ್ಟಿದ ಕಥೆಯಲ್ಲ ನಮ್ಮ ನಾಡು ಕನ್ನಡ ನಾಡು ಕರುನಾಡು ಕನ್ನಡಾಂಬೆಯ ನಾಡು ಶ್ರೀಗಂಧದ ನಾಡು ತಾಯಿ ಭುವನೇಶ್ವರಿಯ ನಾಡು ಎಂದೆಲ್ಲ ಕರೆಯಲಾಗುತ್ತದೆ. ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಒಂದು ರಾಜ್ಯ ಎಂದು
ಘೋಷಣೆ ಮಾಡಿದ ದಿನ. ಕನ್ನಡದ ಕುಲಪುರೋಹಿತರಾದ ಆಳೂರು ವೆಂಕಟರಾಯರು 1905ರಲ್ಲಿ ಕರ್ನಾಟಕದ ಏಕೀಕರಣ ಚಳುವಳಿಯನ್ನು ಪ್ರಾರಂಭಿಸಿದರು. ನವೆಂಬರ್ 1ರಂದು 1973ರಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಪುನರ್ನಾಮಕರಣ ಮಾಡಲಾಯಿತು. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದೋ ನೇತ್ರಮ್ಮನಿದ್ದರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾವುದಂಡ. ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದ ನೀನು ಕಾಪಾಡೋ ಕಾಮಧೇನು ಜ್ವಾಲಾಮುಖಿ ವೈರಿಗೆ ಹೀರ ಹೀರ ಸುಧಾರೋ ನಿನಗೆ ಮನೆಗೆ ನೀನಾದೆ ನಮಗೆ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಕನ್ನಡ ಕನ್ನಡ, ಕಸ್ತೂರಿ ಕನ್ನಡ. ಕೊನೆಯದಾಗಿ ಸಿರಿಗನ್ನಡಂ ಬಾಳ್ಗೆ. ಅವತ್ತು ನಮ್ಮ ರನ್ನ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಕುಲಂ ಕುಲಮಲ್ತು ಕುಲಂ ಚಲಂ ಕುಲಂ ಗುಣಂ ಕುಲಂ ಅಭಿಮಾನ ಒಂದೇ ಕುಲಂ ಬಗೆವಾಡಿಗಳಿ ಕಲಹದೋಳ್ ನಿಮ್ಮ ಕುಲವಾ ಕುಲಂ ನಿಮಗೆಂತ ಮಾಡುಗಂ ಅಂತ ಹಳೆಗನ್ನಡದಲ್ಲಿ ಅವರು ತಿಳಿಸ್ತಾರೆ. ರಾಷ್ಟ್ರೀಯ ಹಬ್ಬಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖ ರೂವಾರಿ ಯಾರು ಅಂತ ಹೇಳಿದ್ರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ ಮತ್ತು ಅವರ ತಂಡ. ಅವರಿಗೆ ಎಲ್ಲ ವಿದ್ಯಾರ್ಥಿಗಳು ಒಂದು ಚಪ್ಪಾಳೆ ಮುಖಾಂತರ ಒಂದು ಪ್ರೋತ್ಸಾಹವನ್ನು ನೀಡಬೇಕು. ಎಲ್ಲಾದರೂ ಇರಿ, ಹೇಗಾದರೂ ಇರಿ, ನಾವೆಂದಿಗೂ ಕೂಡ ಕನ್ನಡಿಗರಾಗಿರೋಣ, ಕನ್ನಡ ಭಾಷೆಯನ್ನು ಬೆಳೆಸೋಣ, ಎಲ್ಲರೂ ಕೂಡ ಕನ್ನಡದ ಬೆಳವಣಿಗೆಗೆ ಶ್ರಮಿಸೋಣ ಎಂದು. ಇತಿಹಾಸದ ಹೆಮ್ಮೆಯ ಪ್ರತೀಕವಾದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲು ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲೆಯ ಆಡಳಿತ ಮಂಡಳಿಯವರಿಗೆ ತುಂಬು ಹೃದಯದ ಧನ್ಯವಾದಗಳು. ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟು ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿದ್ದೀರಿ. ನಿಮ್ಮ ಉಪಸ್ಥಿತಿಯಿಂದ ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ಬಂದಿದೆ.